ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಶುರು ಮಾಡ್ತಿದ್ದೀನಿ. ಇವತ್ತಿನ ವಿಷಯ ಏನು ಅಂತ ಅಂದರೆ, ಬರ್ಡ್ಸ್ಗಳಿಗೆ ಬ್ರೀಡಿಂಗ್ ಬಾಕ್ಸ್ ಎಷ್ಟು ಮುಖ್ಯ, ಅದಕ್ಕೆ ಬ್ರೀಡಿಂಗ್ ಮಾಡೋಕ್ಕೆ ಎಷ್ಟು ಸೂಕ್ತವಾಗಿರುತ್ತೆ ಅನ್ನೋದು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ವಿಷಯ ಇವತ್ತು ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬರ್ಡ್ಸ್ಗಳಿಗೆ ಬ್ರೀಡಿಂಗ್ ಬಾಕ್ಸ್ ಎಷ್ಟು ಮುಖ್ಯ ಅಂತ ಅಂದರೆ, ಈ ಬ್ರೀಡಿಂಗ್ ಬಾಕ್ಸ್ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ, ನೋಡಿ ಬರ್ಡ್ಸ್ಗಳಿಗೆ ಬ್ರೀಡಿಂಗ್ ರಿಸಲ್ಟ್ ಚೆಕ್ ಮಾಡ್ಬೋದು. ನೋಡಿ ಓಪನ್ ಮಾಡಿ ಆರಾಮಾಗಿ ರಿಸಲ್ಟ್ಗಳು ಚೆಕ್ ಮಾಡ್ಬೋದು, ಬ್ರೀಡಿಂಗ್ ರಿಸಲ್ಟ್ಗಳನ್ನ. ಒಳಗಡೆ ಹಿಂಗೆ ನೋಡಿ ಕೇಜ್ ಒಳಗೆಲ್ಲ ಕೈ ಹಾಕೊಂಡು ಹಿಂಸೆ ಇರೋದಿಲ್ಲ. ಆದಷ್ಟು ಬ್ರೀಡಿಂಗ್ ಬಾಕ್ಸ್ ಸ್ವಲ್ಪ ದೊಡ್ಡದೇ ಕೊಡಿ ಫ್ರೆಂಡ್ಸ್. ಬ್ರೀಡಿಂಗ್ ಬಾಕ್ಸ್ ಸ್ವಲ್ಪ ದೊಡ್ಡದೇ ಕೊಡಿ. ಗಾಳಿ ತುಂಬ ಚೆನ್ನಾಗಿ ಆಡಬೇಕು. ಗಾಳಿ ಏನಕ್ಕೆ ಬೇಕು ಬ್ರೀಡಿಂಗ್ ಬಾಕ್ಸ್ಗಳು? ನೋಡಿ ಇಲ್ಲ, ಗಾಡಿ ಆಡೋಕ್ಕೋಸ್ಕರ ಮೇಲ್ಗಡೆ ಎಲ್ಲ ಹೊಲ್ಗಳಿದ್ದಾವೆ ಬ್ರೀಡಿಂಗ್ ಬಾಕ್ಸಲ್ಲಿಲ್ಲವ. ಗಾಳಿ ಏನಕ್ಕೆ ತುಂಬ ಮುಖ್ಯ ಬ್ರೀಡಿಂಗ್ ಬಾಕ್ಸಿಗೆ ಅಂತ ಅಂದರೆ, ಇದು ಫೀಮೇಲು ಮೊಟ್ಟೆ ಕೂತ್ಕೊಂಡ್ರೆ ಸ್ಟ್ರೆಸ್ ಆಗಲ್ಲ, ಗಾಳಿ ತುಂಬ ಚೆನ್ನಾಗಿ ಹೊಡೆಯುತ್ತೆ. ಮತ್ತು ಈ ಬ್ರೀಡಿಂಗ್ ಬಾಕ್ಸಲ್ಲಿ ತುಂಬ ಮೊಟ್ಟೆಗಳಲ್ಲೇ ಹಚ್ಚಾಗ್ತವೆ ಫ್ರೆಂಡ್ಸ್. ಕಾವು ನೀಟಾಗಿ ಸಿಗುತ್ತೆ. ಈ ಬ್ರೀಡಿಂಗ್ ಬಾಕ್ಸು ಏನಕ್ಕೆ ಉತ್ತಮ ಅಂತ ಅಂದರೆ, ವಿಂಟರ್ ಸೀಸನಲ್ಲಿ ಇದ್ರಕ್ಕೆ ಕೋಲ್ಡ್ ಆಗಲ್ಲ ಬ್ರೀಡಿಂಗ್ ಬಾಕ್ಸಲ್ಲಿ. ಮತ್ತು ಬೇರೆ ಪಕ್ಷಿಗಳಿಂದ ಹಾನಿ ಆಗಲ್ಲ, ಮತ್ತು ಪಕ್ಷಿಗಳಿಂದ ಸ್ಟ್ರೆಸ್ ಆಗಲ್ಲ. ಇದು ಫೀಮೇಲ್ ಏನಾರು ಮೊಟ್ಟೆ ಕೂತ್ಕೊಂಡಾಗ ಆರಾಮವಾಗಿ ವಿಶ್ರಾಂತಿ ಪಡಿಬೋದು ಬ್ರೀಡಿಂಗ್ ಬಾಕ್ಸಲ್ಲಿ. ಬ್ರೀಡಿಂಗ್ ಬಾಕ್ಸ್ ಉತ್ತಮ ಫ್ರೆಂಡ್ಸ್. ಆಮೇಲೆ ಇದರಿಂದ ಚೀಕ್ಸ್ಗಳೆಲ್ಲ ಬೇಗ ಡೆವಲಪ್ಮೆಂಟ್ ಆಗ್ತವೆ ಬ್ರೀಡಿಂಗ್ ಬಾಕ್ಸಲ್ಲಿ. ಬಾಕ್ಸ್ ಆದಷ್ಟು ದೊಡ್ಡದಾಗಿರೋದ್ರಿಂದ ಚೀಕ್ಸ್ಗಳು ಬೇಗ ಡೆವಲಪ್ಮೆಂಟ್ ಆಗ್ತವೆ. ಮತ್ತು ಚೀಕ್ಸ್ಗಳ ಗ್ರೌತ್ ಆದಮೇಲೆ ಬ್ರೀಡಿಂಗ್ ಬಾಕ್ಸಿಂದ ತಗೊಂಡೆ ಬರೋದು. ಚೀಕ್ಸ್ಗಳೆಲ್ಲ ಪೂರ್ತಿ ಗ್ರೌತ್ ಆಗಿ ಬ್ರೀಡಿಂಗ್ ಬಾಕ್ಸಿಂದ ತಗೊಂಡೆ ಬರ್ತವೆ ಫ್ರೆಂಡ್ಸ್. ಅದೊಂದು ಉತ್ತಮವಾದ ಮಾಹಿತಿ. ಆದಷ್ಟು ನೀವು ಬ್ರೀಡಿಂಗ್ ಬಾಕ್ಸೇ ಕೊಟ್ಟರೆ ಉತ್ತಮ. ಮೊಳಕೆಗಳಿಗಿಂತ ಬ್ರೀಡಿಂಗ್ ಬಾಕ್ಸ್ ಕೊಟ್ಟರೆ ಉತ್ತಮ. ನೋಡಿ, ಈಗ ಔಟ್ಸೈಡ್ ಹಾಕೊಂಡ್ರೆ ನಮಗೆಲ್ಲ ರಿಸಲ್ಟ್ ಆರಾಮಾಗಿ ಚೆಕ್ ಮಾಡ್ಬೋದು. ಮೊಟ್ಟೆ ಇಕ್ಕಿದೆ ಚೆಕ್ ಮಾಡ್ಬೋದು, ಮರಿಗಳಿದೆಯಾ ಚೆಕ್ ಮಾಡ್ಬೋದು. ಬ್ರೀಡಿಂಗ್ ಬಾಕ್ಸಲ್ಲಿ ಉತ್ತಮವಾಗಿ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಆದರೆ ಓಲ್ ಒಂದು ಸ್ವಲ್ಪ ದೊಡ್ಡದಾಗಿರಬೇಕು ಬ್ರೀಡಿಂಗ್ ಬಾಕ್ಸ್ ಫ್ರಂಟಿಂದು. ನೋಡಿ ದೊಡ್ಡದಾಗಿರಬೇಕು. ಮತ್ತು ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಓಲ್ ಇರಬೇಕು ಫ್ರೆಂಡ್ಸ್. ಗಾಳಿ ಆಡಬೇಕು ಬ್ರೀಡಿಂಗ್ ಬಾಕ್ಸಲ್ಲಿ. ಬ್ರೀಡಿಂಗ್ ಬಾಕ್ಸ್ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ. ನೀವು ಸ್ಟಾರ್ಟಿಂಗು ಬಿಗಿನರ್ ಯಾರು ಫಸ್ಟ್ ಟೈಮ್ ನೀವು ಬರ್ಡ್ ಸೆಟಪ್ ಮಾಡಬೇಕು ಅಂತ ಇರೋರು ಬ್ರೀಡಿಂಗ್ ಬಾಕ್ಸ್ನೇ ತೊಗೊಳ್ಳಿ ಫ್ರೆಂಡ್ಸ್. ಮೊಳಕೆ ಕಮ್ಮಿ ರೇಟ್ ಅಂತ ಪಾಟ್ಕೊಂಡು ತಗೊಳಕ್ಕೆ ಹೋಗ್ಬೇಡಿ. ಬ್ರೀಡಿಂಗ್ ಬಾಕ್ಸೇ ಉತ್ತಮ. ಎಲ್ಲ ಮರಿಗಳು ಚೆನ್ನಾಗಿ ಗ್ರೋತ್ ಆಗ್ತವೆ. ನಿಮಗೆ 4 ರಿಂದ 5 ಚಿಕ್ಸ್ಗಳು ಬಂದರೂ ಪಕ್ಷಿಗಳ ಮರಿಗಳು ಇವೆಲ್ಲ ಗ್ರೋತ್ ಆಗ್ತವೆ. ನೀವು ಆರಾಮಾಗಿ ಬ್ರೀಡಿಂಗ್ ಬಾಕ್ಸಿಂದ ಮರಿಗಳೆಲ್ಲ ಸೇವ್ ಆಗ್ತವೆ ಫ್ರೆಂಡ್ಸ್. ನೀವು ಆರಾಮಾಗಿ ಬ್ರೀಡಿಂಗ್ ಬಾಕ್ಸೇ ತೊಗೊಳ್ಳಿ ಫ್ರೆಂಡ್ಸ್.